ಎಲ್ಲರಿಗೂ ನಮಸ್ಕಾರ. ನಿನ್ನೆ ಸರ್ಕಾರದ ಆದೇಶದ ಮೇರೆಗೆ ಇಂದು ಬೆಳಿಗ್ಗೆ ನಾನು ಮೈಸೂರು ಜಿಲ್ಲಾಧಿಕಾರಿಯಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ. ಹಿಂದೆಯೂ ಸಹ ನಾನು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಕಾರ್ಪೊರೇಷನ್ ಆಯುಕ್ತರಾಗಿ 2.25 ವರ್ಷ ಕೆಲಸ ಮಾಡಿದ ಅನುಭವ ಇದೆ. ಇದು ನನ್ನ ಅದೃಷ್ಟ ಅಂತಲೇ ಭಾವಿಸುವುದು. ಮತ್ತೊಮ್ಮೆ ನನಗೆ ಮೈಸೂರು ಜಿಲ್ಲೆಯಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ತಮ್ಮೆಲ್ಲರ ಸಹಕಾರವನ್ನು ಸಹ ಕೋರುತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಷಯಗಳು ತಿಳಿದ ಮೇಲೆ ತಮ್ಮೆಲ್ಲರ ಜೊತೆ ಸಂಪರ್ಕದಲ್ಲಿರ್ತೇನೆ ಅಂತ ಮತ್ತೊಮ್ಮೆ ತಮಗೆ ತಿಳಿಸ್ತೇನೆ. ಧನ್ಯವಾದ ಸರ್. ಇದು ಮುಖ್ಯಮಂತ್ರಿಗಳ ಜಿಲ್ಲೆ, ಸಾಕಷ್ಟು ಜವಾಬ್ದಾರಿ ಇರುತ್ತೆ, ಹೀಗಾಗಿ ಹೆಚ್ಚು ಜವಾಬ್ದಾರಿ ಬಂದಂಗೆ ಅನಿಸ್ತಾ ಇರೋದು ಜಿಲ್ಲಾಧಿಕಾರಿ? ಇಲ್ಲ, ಖಂಡಿತ ಒಂದು ವಿಶ್ವಾಸ ಇಟ್ಟು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಐ ಟ್ರೈ ಮೈ ಬೆಸ್ಟ್ ಟು ಫುಲ್ಫಿಲ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ನನ್ನ ಮೇಲೆ ಜವಾಬ್ದಾರಿ ಏನಿದೆ, ನನ್ನ ಎಲ್ಲ ಪ್ರಯತ್ನನೂ ಆ ಜವಾಬ್ದಾರಿಗಳನ್ನು ಈಡೇರಿಸಲು ಶಕ್ತಿ ಮೇಲೆ. ಸರ್, ಕಾರ್ಪೊರೇಷನ್ ಕಮಿಷನ್ದಾಗ ಸಾಕಷ್ಟು ಸಂದರ್ಭದಲ್ಲೂ ಕೂಡ ನಿಭಾಯಿಸಿದ್ರಿ, ಹೀಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಿದ್ವಿ. ಈ ಒಂದು ಜವಾಬ್ದಾರಿ ಸಿಗಲ್ಲ? ಖಂಡಿತ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಒಂದು 2 ವರ್ಷದ ಮೇಲೆ ಕೆಲಸ ಮಾಡಿರೋ ಅನುಭವ ಇರೋದರಿಂದ ಅದು ಒಂದು ಸಹಾಯ ಮಾಡುತ್ತೆ. ಮತ್ತು ಅದೇ ಹೆಚ್ಚಿನ ಈ ಮೈಸೂರು ಸಿಟಿ ಬಿಟ್ಟು ಭಾಳಷ್ಟು ಗ್ರಾಮೀಣ ತಾಲೂಕುಗಳಿದ್ದಾವೆ. ಅವೆಲ್ಲ ವಿಷಯಗಳು ತಿಳ್ಕೊಂಡ್ಮೇಲೆ, ಇಶ್ಯೂಸ್ ತಿಳ್ಕೊಂಡ್ಮೇಲೆ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆ ಮತ್ತೆ ಡೀಟೇಲ್ಡಾಗಿ ಮಾತಾಡ್ತೇನೆ. ಥ್ಯಾಂಕ್ ಯು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.